ಅವ್ರು ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಹಾಗೂ ಅಹಿಂದ ಮೈಸೂರು ಅಹಿಂದ ಯುವ ನಾಯಕರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಮಾಡಬೇಕೆಂದು ಕಾಂಗ್ರೆಸ್ ಹೈಕಮಾಂಡ್ ಒತ್ತಾಯಿಸಿ ಸಭೆ ಕರೆಯಲಾಗಿತ್ತು. ಅವಕಾಶಗಳು ಸಿಗ್ತದೆ, ನಮ್ಮ ಬದುಕು ಹಸನ ಆಗ್ತದೆ ಅನ್ನೋ ಉದ್ದೇಶದಿಂದ ಸಾರಾಸಗಟಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಕೊಟ್ಟಿದೆ. ಹಾಗೆ ಕಾಂಗ್ರೆಸ್ ಪಕ್ಷ ಬಹುಮತವನ್ನು ಪಡೆದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕೂಡ ಆಗಿದೆ. ಈ ಮಧ್ಯೆ ರಾಜಕೀಯ ಗೊಂದಲಗಳ ನಡುವೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿಗೆ ಹುದ್ದೆಗೆ ರಾಜೀನಾಮೆ ಕೊಡಿಸಿರುವಂತಹ ಇದು ಆಘಾತ, ನೋವನ್ನ ಅಹಿಂದ ಸಮುದಾಯಗಳಿಗೆ ಉಂಟು ಮಾಡಿದೆ. ಇದು ಬಹಳ ಪ್ರಮುಖವಾದಂತಹ ಸೂಕ್ಷ್ಮ ವಿಚಾರ ಏನಂತಂದ್ರೆ, ಕಾಂಗ್ರೆಸ್ ಪಕ್ಷ ಉಳಿಬೇಕು ಮತ್ತೆ ಇನ್ನು ಬೆಳಿಬೇಕು. ಕಾಂಗ್ರೆಸ್ ಪಕ್ಷ ಈ ದೇಶದ ಬಡವರಿಗಾಗಿ, ಈ ದೇಶದ ದೀನ ದಲಿತರಿಗಾಗಿ, ಈ ದೇಶದ ಹಿಂದುಳಿದರಿಗಾಗಿ, ಅಲ್ಪಸಂಖ್ಯಾತರಿಗಾಗಿ ಕೆಲಸ ಮಾಡ್ಕೊಂಡು ಬಂದಿದೆ. ಮುಂದೆ ಓಡೋಗೋ ಪಕ್ಷ ಅಲ್ಲ ಕಾಂಗ್ರೆಸ್ ಪಕ್ಷ. ಶೋಷಿತರಿಗೆ ಅವಕಾಶಗಳನ್ನ, ಅಧಿಕಾರವನ್ನ ಕೊಡುವಂತ ಪಕ್ಷ. ಆ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರಬೇಕು. ಆದ್ರೆ ಈಗ ಒಂದು ಸಣ್ಣ ಗೊಂದಲ ಸಿದ್ದರಾಮಯ್ಯ ರಾಜೀನಾಮೆಯಿಂದ ಒಂದು ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿದೆ. ಹಿಂದುಳಿದ ವರ್ಗದಲ್ಲಿ, ದಲಿತ ಸಮುದಾಯದಲ್ಲಿ ಮತ್ತು ಅಲ್ಪಸಂಖ್ಯಾತ ಸಮುದಾಯದಲ್ಲಿ, ಒಟ್ಟಾರೆ ಅಹಿಂದ ಸಮುದಾಯದಲ್ಲಿ ಒಂದು ದೊಡ್ಡ ಸಂಚಲನಕ್ಕೆ. ಇದ್ರ ಪರಿಣಾಮ ಕಾಂಗ್ರೆಸ್ ಪಕ್ಷದ ಮೇಲೆ ಆಗ್ತದೆ ಖಂಡಿತ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಒಂದು ಜನಕಲ್ಯಾಣದ ನಾಯಕ, ಸಮಾಜವಾದದ ಸಿದ್ಧಾಂತವನ್ನು ಇಟ್ಕೊಂಡು ಒಂದು ಸಮಾಜದ ಪರಿಕಲ್ಪನೆಯಲ್ಲಿ ಬಂದಂತವರು. ಸಾಮಾಜಿಕ ಪರಿವರ್ತನೆಗಾಗಿ, ಜನರ ಕಲ್ಯಾಣಕ್ಕಾಗಿ ಸಿದ್ದರಾಮಯ್ಯನವರು ರಾಜಕಾರಣವನ್ನು ಮಾಡ್ಕೊಂಡು ಬಹಳ ಪ್ರಮುಖವಾದಂತ ಈ ವಿಚಾರ ಇದು. ಜನರ ಕಲ್ಯಾಣಕ್ಕಾಗಿ, ಸಾಮಾಜಿಕ ಪರಿವರ್ತನೆಗಾಗಿ ಸಿದ್ದರಾಮಯ್ಯನವರು ರಾಜಕಾರಣವನ್ನ ಬಳಸ್ಕೊಂಡಿದ್ದಾರೆ. ಅವರು ಮುಖ್ಯಮಂತ್ರಿ ಆಗಕ್ಕಾಗ್ಲಿ ಅಥವಾ ಅಧಿಕಾರದ ದಾನದಿಂದಾಗ್ಲಿ ಮುಖ್ಯಮಂತ್ರಿ ಆಗಿಲ್ಲ, ರಾಜಕಾರಣ ಮಾಡಿಲ್ಲ. ಸಮಾಜದ ಪರಿವರ್ತನೆಗೆ, ಸಾಮಾಜಿಕ ಪರಿವರ್ತನೆಗೆ ರಾಜಕಾರಣವನ್ನು ಬಹಳ ವ್ಯವಸ್ಥಿತವಾಗಿ ಬಳಸ್ಕೊಂಡಿದ್ದಾರೆ. ಈ ಸಮುದಾಯದಲ್ಲಿ ಸಾಮಾಜಿಕ ನ್ಯಾಯವನ್ನು ಕೊಟ್ಟಿದ್ದಾರೆ. ಸೊ ಇಂಥ ಒಬ್ಬ ಸಮುದಾಯದ ನಾಯಕನನ್ನ ಏಕಾಏಕಿ ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸಿದ ಮೇಲೆ ಅದು ಪರಿಣಾಮ ಪಕ್ಷದ ಮೇಲೆ ಖಂಡಿತ ಆಗ್ತದೆ. ಅದಕ್ಕೆ ನಾನು ಕಾಂಗ್ರೆಸ್ ಪಕ್ಷ ಉಳಿಬೇಕು, ಬೆಳಿಬೇಕು ಅಂತ ಯಾಕೆ ಹೇಳಿದೆ ಅಂದ್ರೆ, ಇದನ್ನ ನೀವು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ, ಬಹಳ ಸೂಕ್ಷ್ಮವಾದಂತ ವಿಚಾರ ಇದು ಕಾಂಗ್ರೆಸ್ ಪಕ್ಷ. ಇವತ್ತೇನೋ ಶಾಸಕಾಂಗ ಪಕ್ಷ ಸಭೆ ಇದೆ, ಅಲ್ಲಿ ಹೊಸ ನಾಯಕರನ್ನ ಆಯ್ಕೆ ಆಗ್ತಾರೆ. ಮುಂದೆ ಆಯ್ಕೆ ಆಗುವಂತ ನಾಯಕರು ಮತ್ತು ಕಾಂಗ್ರೆಸ್ ಪಕ್ಷದ ವರಿಷ್ಠರು ಏನೀಗ ಅಹಿಂದ ಸಮುದಾಯಗಳಲ್ಲಿ ಆತಂಕ ಮನೆ ಮಾಡಿದೆ, ಆ ಆತಂಕನ ದೂರ ಮಾಡಬೇಕು ಅಂತಂದ್ರೆ ಈ ಸಮುದಾಯಗಳನ್ನ ವಿಶ್ವಾಸದಿಂದ ಅವರಿಗೆ ಸಮಾಜವನ್ನ ನಿರ್ಮಾಣ ಮಾಡೋದ್ರ ಮೂಲಕ ಸಮಾನವಾದ ಅವಕಾಶಗಳನ್ನ ಪಕ್ಷದಲ್ಲಿ ಕೊಡಬೇಕು, ಸರ್ಕಾರದಲ್ಲಿ ಕೊಡಬೇಕು. ಇದು ಬಹಳ ಪ್ರಮುಖವಾದಂಥದ್ದು. ಅದ್ರ ಜೊತೆಗೆ ಸಿದ್ದರಾಮಯ್ಯನವರು ಬಹಳ ದೊಡ್ಡ ಮಹತ್ವವಾದಂತ ಒಂದು ವಿಚಾರ, ಸಾಮಾಜಿಕ ಶೈಕ್ಷಣಿಕ ವರದಿ. ಆ ವರದಿಯನ್ನ ಮೊನ್ನೆ ಸ್ವೀಕಾರ ಮಾಡಿದ್ದಾರೆ. ಅಂದ್ರೆ ಅವ್ರಿಗೂ ಗೊತ್ತಿಲ್ಲ, ಇಮಿಡಿಯೇಟ್ ಆಗಿ ರಾಜೀನಾಮೆ ಕೊಡ್ಬೇಕಾಗ್ತದೆ, ಪರಿಸ್ಥಿತಿ ಬರುತ್ತೆ ಅಂತ ಅವರು ಅಂದ್ಕೊಂಡಿಲ್ಲ ಅನ್ಸ್ತದೆ. ಯಾವಾಗ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಕನ್ಫರ್ಮ್ ಆಯ್ತು, ಆ ಸಂದರ್ಭದಲ್ಲಿ ಜಾತಿ ಜನಗಣತಿ ವರದಿಯನ್ನ, ಸಾಮಾಜಿಕ ಶೈಕ್ಷಣಿಕ ವರದಿಯನ್ನ ಅಂಗೀಕಾರ ಮಾಡ್ಕೊಂಡಿದ್ದಾರೆ, ಇಸ್ಕೊಂಡಿದ್ದಾರೆ. ಮುಂದೆ ಬರುವಂತ ನಾಯಕರು, ಮುಖ್ಯಮಂತ್ರಿ ಆಗುವಂತವ್ರು ಮೊದಲ ಆದ್ಯತೆಯಾಗಿ ಜಾತಿ ಜನಗಣತಿ ವರದಿಯನ್ನ ಜಾರಿಗೊಳಿಸಿ ಅನುಷ್ಠಾನ ಮಾಡಬೇಕು. ಇದು ಹಿಂದುಳಿದ ವರ್ಗಗಳು, ದಲಿತ ಸಮುದಾಯ, ಅಹಿಂದ ಸಮುದಾಯ ನೋಡ್ತಾ ಇದೆ, ವಾಚ್ ಮಾಡ್ತಾ ಇದೆ. ಮುಂದೆ ಬರುವಂತ ನಾಯಕರು, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಯಾವ ರೀತಿ ಈ ಸಮುದಾಯಗಳನ್ನು ನಡೆಸ್ಕೋತಾರೆ ಅಂತ ಕಾಯ್ತಾ ಇದ್ದಾರೆ. ಏನಾರ ಒಂದು ಚೂರು ಹೆಚ್ಚು ಕಡಿಮೆ ಆದ್ರೂ ಇದೆ ಈ ವಿಚಾರದಲ್ಲಿ ಮುಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಅನಾಹುತ ಆಗುವಂತ ಸಂದರ್ಭಗಳು ಸೃಷ್ಟಿಯಾಗ್ತದೆ. ನಾವೆಲ್ಲ ಸಮುದಾಯಗಳು ಕಾಂಗ್ರೆಸ್ ಪಕ್ಷದ ತಾಯಿ ಅಂತ ನಾವು ಅನ್ಕೊಂಡಿದೀವಿ. ಕಾಂಗ್ರೆಸ್ ಅಂದ್ರೆ ನಂಬಿಕೆ, ಕಾಂಗ್ರೆಸ್ ಅಂದ್ರೆ ತಾಯಿ ಸ್ಥಾನದಲ್ಲಿ ಇಟ್ಟಿದೀವಿ, ಮತ್ತೆ ನಂಬಿಕೆ ಇದೆ ಕಾಂಗ್ರೆಸ್ ಪಕ್ಷದ ಮೇಲೆ. ಆ ನಂಬಿಕೆಯನ್ನ ಉಳಿಸ್ಕೋಬೇಕು. ಇಲ್ಲಿ ಇವತ್ತೇನಾದ್ರು ರಾಜಕಾರಣದಲ್ಲಿ ಸ್ವತಂತ್ರ ಪಕ್ಷಪಾತ,
ಜಾತಿವಾದ, ಭ್ರಷ್ಟಾಚಾರನೇ ಮನೆ ಮಾಡ್ಬಿಟ್ಟಿದೆ. ಅದು ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಅದು ಯಾವಕ್ಕೂ ಅವಕಾಶ ಇರಲಿಲ್ಲ. ಜಾತಿವಾದಕ್ಕೆ, ಸ್ವಜನ ಪಕ್ಷಪಾತಕ್ಕೆ, ಭ್ರಷ್ಟಾಚಾರಕ್ಕೆ ಕಡಿವಾಣ ಆಗಿತ್ತು. ಆಮೇಲೆ ಕೋಮುವಾದಕ್ಕೆ ಮುಂದೇನು ಕೂಡ ಇದೇ ವ್ಯವಸ್ಥೆಯಲ್ಲಿ ಹೋಗ್ಬೇಕು. ಮುಂದೆ ಬರೋ ನಾಯಕರು ಕೂಡ ಸ್ವಜನ ಪಕ್ಷಪಾತ ಮಾಡೋದಾಗ್ಲಿ, ಜಾತಿವಾದ ಮಾಡೋದಾಗ್ಲಿ, ಭ್ರಷ್ಟಾಚಾರ ಮಾಡೋದಾಗ್ಲಿ ಯಾವುದು ಮಾಡಬಾರ್ದು. ಈ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು. ಹೈಕಮಾಂಡ್ ಅದು ಜವಾಬ್ದಾರಿ ಇದೆ. ಯಾರು ಹೊಸ ನಾಯಕನಾಗಿ ಆಯ್ಕೆ ಮಾಡ್ತಾರೆ ಅವ್ರ ಮೇಲೆ ಆ ಜವಾಬ್ದಾರಿ ಇದೆ. ಅದನ್ನ ಮನವರಿಕೆ ಮಾಡ್ಕೊಡ್ಬೇಕು. ಎಲ್ಲಿ ಒಂದು ಚೂರು ಹೆಚ್ಚು ಕಡಿಮೆ ಆದ್ರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ದೊಡ್ಡ ಅನಾಹುತ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಈ ಸಭೆಯನ್ನು ಕರೆದಿದ್ದೀವಿ. ಅದ್ರ ಜೊತೆಗೆ ಈಗ ಸಿದ್ದರಾಮಯ್ಯ ಈ ಭಾಗದಲ್ಲಿ ಪ್ರಶ್ನಾತೀತ ನಾಯಕರು, ಎಲ್ಲಾ ಪಕ್ಷ ಒಪ್ಪುವಂತ ನಾಯಕ ಯಾರು ಈ ದೇಶದಲ್ಲಿ ಇದ್ರೆ ಅದು ಸಿದ್ದರಾಮಯ್ಯ ಮೊದಲು, ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ. ಅದಕ್ಕೆ ನಾವು ಸಿದ್ದು ಸಮಾಜವಾದ ಅಂತಾನೆ ಒಂದು ಕರಿತೀವಿ. ಅವರ ಆಡಳಿತವನ್ನ ಸಿದ್ದು ಸಮಾಜವಾದ, ಎಲ್ಲ ಒಪ್ಪುವಂತ ನಾಯಕ, ಮೆಚ್ಚುವಂತ ನಾಯಕ. ಈಗ ಅವರು ರಾಜೀನಾಮೆ ಕೊಟ್ಟಿರೋದ್ರಿಂದ ಈ ಭಾಗದಲ್ಲಿ ಒಂದು ರೀತಿ ನಾಯಕತ್ವ ಕೊರತೆ ಉಂಟಾಗ್ತದೆ. ಸಿದ್ದರಾಮಯ್ಯ ಸ್ಥಾನ ಬೇರೆ ಯಾರು ತುಂಬಕ್ ಸಾಧ್ಯನೇ ಇಲ್ಲ. ಅವ್ರಿಗಿರುವಂತ ಬದ್ಧತೆ, ಅವ್ರಿಗಿರುವಂತ ಶೋಷಣೆ, ಅವ್ರಿಗಿರುವಂತ ಸಾಮಾಜಿಕ ನ್ಯಾಯದ ಮೇಲೆ ಇರುವಂತ ನಿಲುವು. ಆ ಕಾರಣಕ್ಕಾಗಿ ಈ ಭಾಗದಲ್ಲಿ ಸಿದ್ದರಾಮಯ್ಯನವರ ಯುವ ನಾಯಕತ್ವವನ್ನ, ಅಹಿಂದ ನಾಯಕತ್ವವನ್ನ ಮುಂದಕ್ಕೆ ಈ ಭಾಗದಲ್ಲಿ ವಹಿಸಬೇಕು ಅಂದ್ರೆ ಅದು ಯತೀಂದ್ರ ಸಿದ್ದರಾಮಯ್ಯನವರಿಂದ ಮಾತ್ರ ಸಾಧ್ಯ. ಆ ಕಾರಣಕ್ಕೆ ಏನೀಗ ಸಚಿವ ಸಂಪುಟದಲ್ಲಿ ಮುಂದೆ ಆಗುವಂತ ಸಚಿವ ಸಂಪುಟದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರ ಈ ಭಾಗದ ಯುವ ಅಹಿಂದ ಮುಖಂಡರಾಗಿ ಮತ್ತು ನಾಯಕತ್ವವನ್ನು ವಹಿಸಿಕೊಳ್ಳೋ ದೃಷ್ಟಿಯಲ್ಲಿ ಅವರು ಉಪಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ನಾವು ಒತ್ತಾಯನ ಮಾಡ್ತಾ ಇದ್ದೇವೆ. ಈ ಸಭೆಗೆ ಇವರು ಹೇಳ್ತಾರೆ ಕುಟುಂಬ ರಾಜಕಾರಣ ಆಗಕ್ಕಿಲ್ವಾ, ಮಗನ್ನ ಸಿದ್ದರಾಮಯ್ಯನವ್ರ ಮನೆ ಹೈಕಮಾಂಡ್ ಮಗನಿಗೆ ಮಾಡೋದು ಬೇಡ ಅಂತಿಲ್ಲ. ಅದು ಸಿದ್ದರಾಮಯ್ಯ ನೀವೇ ಬೇರೆ, ನಮ್ಮ ನೀವೇ ಬೇರೆ. ಈ ಸಮುದಾಯಗಳಿಗೆ ಜನ ಸಮುದಾಯಗಳು, ಹಿಂದ ಸಮುದಾಯ ಇವತ್ತು ಒತ್ತಾಯನ ಮಾಡ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ಗೆ. ಮುಂದಿನ ನಾಯಕತ್ವವನ್ನು ಸೃಷ್ಟಿ ಮಾಡಬೇಕು ಅಂದ್ರೆ ಪಕ್ಷದ ಹಿತದೃಷ್ಟಿಯಿಂದ ಈ ಭಾಗದಲ್ಲಿ ಸಿದ್ದರಾಮಯ್ಯ ನಂತರ ಯತೀಂದ್ರ ಸಿದ್ದರಾಮಯ್ಯವರು ಸಕ್ರಿಯ ರಾಜಕಾರಣದಲ್ಲಿ ಉಪಮುಖ್ಯಮಂತ್ರಿಗಳಾಗಿ ಆಗೋದ್ರ ಮೂಲಕ ನಮ್ಮೆಲ್ಲರ ಹಿತರಕ್ಷಣೆಯನ್ನ ಮಾಡಲಿಕ್ಕೆ ಕಟಿಬದ್ಧರಾಗಿದ್ದಾರೆ. ಅವರ ತಂದೆಯ ಬ್ಲಡ್ ಮತ್ತೆ ಯಂಗ್ ಬ್ಲಡ್, ಅವ್ರಿಗೊಂದಿಷ್ಟು ಸೂಕ್ಷ್ಮತೆ ಇದೆ, ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ರಾಜಕಾರಣವನ್ನು ಗ್ರಹಿಸಿಕೊಂಡಿದ್ದಾರೆ. ಇಂಥ ಒಬ್ಬ ಯುವಕನಿಗೆ, ವಿದ್ಯಾವಂತನಿಗೆ ಉಪಮುಖ್ಯಮಂತ್ರಿ ಮಾಡೋದ್ರ ಮೂಲಕ ಮೈಸೂರು, ಹಳೆ ಮೈಸೂರು ಭಾಗಕ್ಕೆ ಒಂದು ಹೊಸ ನಾಯಕತ್ವ, ಯುವ ನಾಯಕತ್ವವನ್ನು ಹೈಕಮಾಂಡ್ ಕೊಡಬೇಕಾಗ್ತದೆ. ಇಲ್ಲ ಅಂದ್ರೆ ಅದು ಬೇರೆ ಸಂದೇಶ ಹೋಗ್ತದೆ. ಸಿದ್ದರಾಮಯ್ಯವರು ಬೇಡ ಅಂತ ಹೇಳಿದ್ರು ಕೂಡ ಹೈಕಮಾಂಡ್ ತನ್ನ ಹಿತಾಸಕ್ತಿಯಿಂದ ಯಾಕೆ ಅಂತ ಅವ್ರನ್ನ ಯಾಕೆ ಉಪಮುಖ್ಯಮಂತ್ರಿ ಮಾಡ್ಬೇಕು ಅಂತ ಹೇಳಿ ಮನವರಿಕೆ ಮಾಡ್ಬೇಕು. ಉಪಮುಖ್ಯಮಂತ್ರಿ ಮಾಡ್ಲೇಬೇಕು, ಇದು ನಮ್ಮ ಹಕ್ಕೊತ್ತಾಯ ಹೈಕಮಾಂಡ್. ಆ ಕಾರಣಕ್ಕಾಗಿ ಇವತ್ತು ನಾವಿಲ್ಲಿ ಸಭೆ ಸೇರಿರುವಂಥದ್ದು. ಸಭೆ ಸೇರಿ ಏನ್ ನಮ್ಗೆ ಗೊಂದಲಗಳಾಗಿದ್ದಾವೆ, ಸಿದ್ದರಾಮಯ್ಯ ರಾಜೀನಾಮೆಯಿಂದ ನಾವು ಏನು ಆತಂಕಗೊಳಗಾಗಿದ್ದೀವಿ, ಆಘಾತಗೊಳಗಾಗಿದ್ದೀವಿ, ಅದಕ್ಕೆ ಆಚೆ ಬರಬೇಕು ಅಂತಂದ್ರೆ ಸನ್ಮಾನ್ಯ ಯತೀಂದ್ರ ಅವರಿಗೆ ಉಪಮುಖ್ಯಮಂತ್ರಿಯಾಗಿ ಮಾಡೋದ್ರ ಮೂಲಕ ನಮ್ಮ ಆತಂಕವನ್ನ, ದುಗುಡವನ್ನ ದೂರ ಮಾಡುವಂತ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ ರಾಜ್ಯ ಮುಖಂಡರು ಮತ್ತು ರಾಷ್ಟ್ರದ ಮುಖಂಡರು ಇದೆ. ಆ ಜವಾಬ್ದಾರಿ, ಆ ಆತಂಕವನ್ನ ಹೋಗ್ಲಾಡಿಸ್ಬೇಕು ಅಂತೇಳಿ ನಾನು ಕೂಡ ಈ ಮೂಲಕ ಒತ್ತಾಯ ಮಾಡ್ತೇನೆ. ಇದ್ರ ಜೊತೆಗೆ ಏನ್ ಸಚಿವ ಸಂಪುಟ ಅಂದ್ರೆ ಒಂದು ಅನುಭವ ಮಂಟಪದನ್ನ ಮಾಡಿದ್ವಿ ಸಿದ್ದರಾಮಯ್ಯ ಅವ್ರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ. ಈಗಲೂ ಕೂಡ ಹೊಸ ನಾಯಕರು ಯಾರು ಆಯ್ಕೆ ಆಗ್ತಾರೆ ಮುಖ್ಯಮಂತ್ರಿಗಳಾಗಿ, ಅವರು ಕೂಡ ದಲಿತ ಸಮುದಾಯಕ್ಕೆ, ಹಿಂದುಳಿದ ಸಮುದಾಯಕ್ಕೆ, ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸಮವಾದ ಪಾಲನ್ನ ಕೊಡಬೇಕು. ಒಬ್ಬರ ಮಾಡ್ಬಿಡೋದಲ್ಲ. 34 ಸಚಿವರಿದ್ರೆ ಸಮಾನವಾದಂತ ಹಂಚಿಕೆ ಆಗ್ಬೇಕು. 80% ಓಟ್ನ ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿದೆ ಈ ಸಮುದಾಯಗಳು. ಯಾರ್ದೋ ಓಟು ಮಜಾ ಮಾಡೋರು ಯಾರು ಆಗ್ಬಾರ್ದು. ಓಟ್ ಹಾಕ್ತವ್ರಿಗೆ ಅವಕಾಶ ಸಿಗ್ಬೇಕು, ಅಧಿಕಾರ ಸಿಗ್ಬೇಕು. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯವರ ಅನುಭವ ಮಂಟಪ ಏನಿತ್ತು, ಆ ಪರಿಕಲ್ಪನೆ ಸಮಾನವಾದಂತ ಅವಕಾಶಗಳನ್ನ ಸಚಿವ ಸಂಪುಟದಲ್ಲಿ ಕೊಡ್ಬೇಕಾಗ್ತದೆ. ಆ ನಂಬಿಕೆಯನ್ನ ಅಹಿಂದ ಸಮುದಾಯ ಉಳಿಸ್ಕೊಂಡಿದೆ. ಕಾಂಗ್ರೆಸ್ ಪಕ್ಷ ಕೂಡ ಆ ನಂಬಿಕೆನ ಉಳಿಸ್ಕೋಬೇಕು. ಸಮಾನವಾಗಿ ಹಂಚಿಕೆ ಆಗ್ಬೇಕು. ಹಿಂದುಳಿದ ವರ್ಗಗಳಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಅವರ ಸಚಿವ ಸ್ಥಾನಗಳು ಸಮಾನವಾಗಿ ಹಂಚಿಕೆ ಆಗ್ಬೇಕು. ನೀವು ಜಾತಿ ವಾರ ಈಗ ಜನಗಣತಿ ಆಧಾರದ ಮೇಲೆ ಜನಸಂಖ್ಯೆ ಬಿಡುಗಡೆ ಆಗಿದೆ ಎಷ್ಟಿದೆ ಅಂತ.
ಅದರ ಆಧಾರದ ಮೇಲೆ ಸಚಿವ ಸಂಪುಟದಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಸಚಿವ ಸಂಪುಟದಲ್ಲಿ ಅವಕಾಶಗಳು ಕಳಿ ಸಮುದಾಯಗಳಿಗೆ ಯಾರಿಗೂ ಅನ್ಯಾಯ ಆಗ್ಬಾರ್ದು. ಆ ಕಾರಣಕ್ಕಾಗಿ ಇನ್ನೂ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ವಿ. ರಾಹುಲ್ ಗಾಂಧಿ ಆಗಲೇ ನಾವು ಮೊನ್ನೆ ಪತ್ರ ಕೂಡ ಬರ್ದಿದೀವಿ. ನಮ್ಮೆಲ್ಲ ಬೇಡಿಕೆಗಳು, ನಮ್ಮೆಲ್ಲ ಆತಂಕಗಳು ಏನಿದೆ, ಏನ್ ಮಾಡ್ಬೇಕು ಮುಂದೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಉಳಿಬೇಕು, ಬೆಳಿಬೇಕು ಅಂದ್ರೆ ಏನೆಲ್ಲ ಮಾಡಬೇಕು, ಸೂಕ್ಷ್ಮವಾಗಿ ನಿರ್ಧಾರಗಳನ್ನ ತಗೋಬೇಕು. ನೀವು ಹೇಗೆ ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡಬೇಕು ಅಂತ ನೀವು ನಿರ್ಧಾರ ತಗೊಂಡ್ರೋ ಆ ರೀತಿಲೇನೆ ಈ ಸ್ಥಳ ಸಮುದಾಯಗಳಿಗೆ, ಹಿಂದುಳಿದ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯವನ್ನ ಸಿದ್ದರಾಮಯ್ಯ ರೀತಿನೇ ಕೊಡುವಂತ ಕೆಲಸವನ್ನ ಮುಂದಿನ ಮುಖಂಡ, ಮುಂದಿನ ನಾಯಕರು ಮಾಡಬೇಕು ಅಂತೇಳಿ ನಾವು ಪತ್ರ ಬರೆದಿದ್ದೀವಿ ರಾಹುಲ್ ಗಾಂಧಿ ಅವರು. ಬನ್ನಿ ಈ ಕಡೆ ಇಟ್ಕೊಂಡು ನಾವು ಇವತ್ತಿನ ಸಭೆಯನ್ನ ಮಾಡಿರುವಂತದ್ದು. ಯಾಕೆಂದ್ರೆ ಒಂದು ಬಹಳ ಸ್ಪಷ್ಟವಾಗಿ ನಾವು ದೊಡ್ಡ ಮಟ್ಟದಲ್ಲಿ ವಿರೋಧವನ್ನ ಮಾಡಬೇಕಾಗಿತ್ತು. ಆದ್ರೆ ಸಿದ್ದರಾಮಯ್ಯನವರು ಏನವರು ವರಿಷ್ಠರು ಹೇಳಿದ ತಕ್ಷಣ ಬದ್ಧತೆಯಿಂದ ಒಂದು ಮುಖ್ಯಮಂತ್ರಿ ಹುದ್ದೆಯನ್ನು ಕೂಡ ಸುಲಭ ಅಲ್ಲ. ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನ ರಾಜೀನಾಮೆ ಕೊಡಲ್ಲ. ರೆಸಾರ್ಟ್ ರಾಜಕಾರಣ ಉಟ್ಕೊಟ್ಟಿರ್ತಾರೆ, ರೆಸಾರ್ಟ್ ಅಥವಾ ಇನ್ನೆಲ್ಲ ಕೊಡಕ್ಕೆ ಬಿಡ್ತಾರೆ. ಸಿದ್ದರಾಮಯ್ಯನವರಿಗೆ ಸಚಿವ ಸಂಪುಟ ಶಾಸಕರ 90% ಬೆಂಬಲ ಇತ್ತು. 136ಕ್ಕೆ 136 ಜನನು ಸಿದ್ದರಾಮಯ್ಯ ಒಂದು 8 ಜನ ಬಿಟ್ರೆ ಅಷ್ಟು ಬೆಂಬಲ ಇತ್ತು. ಆದ್ರೂ ಕೂಡ ಎಲ್ಲೂ ಒಂದು ಚೂರು ಪ್ರತಿರೋಧವನ್ನ ಒಡ್ದನೆ ಮಾತಿಗೆ ನಿಂತು ಬದ್ಧತೆಯಿಂದ ಅವರ ನಂಬಿಕೆಯನ್ನ ಉಳಿಸ್ಕೊಂಡು ಇವತ್ತು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಬಹಳ ಖುಷಿಯಾಗಿ ಕೊಟ್ಟಿದ್ದಾರೆ. ಎಲ್ಲೂ ಯಾವ ಗೊಂದಲಕ್ಕೆ ಎಡೆ ಮಾಡ್ಕೊಡೋದಂಗೆ. ಸೊ ಆ ಒಂದು ಇದನ್ನ ಉಳಿಸ್ಕೋಬೇಕ ಕಾಂಗ್ರೆಸ್ ಪಕ್ಷದ ವರಿಷ್ಠರು. ಯಾಕಂದ್ರೆ ಸುಲಭ ಅಲ್ಲ ಒಂದು ಮುಖ್ಯಮಂತ್ರಿ ಹುದ್ದೆ ರಾಜೀನಾಮೆ. ದೇಶಕ್ಕೆ ಮಾದರಿಯಾಗಿದೆ ಇದು. ಸೋನಿಯಾ ಗಾಂಧಿ ಅವರು ಬಿಟ್ರೆ ಪ್ರಧಾನಮಂತ್ರಿ ಹುದ್ದೆಯನ್ನು ತ್ಯಾಗ ಮಾಡಿದ್ರು ಸೋನಿಯಾ ಗಾಂಧಿ ಅವರು. ಅವ್ರು ಪ್ರಧಾನಮಂತ್ರಿ ಆಗ್ಬೋದಾಗಿತ್ತು, ಅವ್ರು ಮನಸ್ಸು ಮಾಡಿದ್ರೆ. ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಮಾಡಿದ್ರು. ಆ ಮಾದರಿಯಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಟ್ಟು ಗೌರವಯುತವಾಗಿ ಹೊರಗಡೆ ಬಂದಿದ್ದಾರೆ. ಆ ರೀತಿನೇ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಕೂಡ ನಡೆಸ್ಕೋಬೇಕು. ಈ ಒಂದು 3-4 ಬೇಡಿಕೆಗಳನ್ನ ಇಟ್ಕೊಂಡು ನಾವು ಮನವಿಯನ್ನ ಮಾಡ್ತಾ ಇದ್ದೀವಿ ಮತ್ತು ಆಗ್ರಹಪೂರ್ವಕವಾಗಿ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೀವಿ. ಇದನ್ನ ಪಕ್ಷ ಕಡೆಗಣಿಸಬಾರದು. ರಾಜ್ಯದ ನಾಯಕರು ಮತ್ತು ರಾಷ್ಟ್ರದ ನಾಯಕರು, ಕಾಂಗ್ರೆಸ್ ಪಕ್ಷದ ರಾಷ್ಟ್ರದ ನಾಯಕರು ಇಲ್ಲಿ ನಾವೊಂದು 40-50 ಜನ ಸೇರಿದ್ರು ಕೂಡ ಎಲ್ಲಾ ಸಮುದಾಯದ ಮುಖಂಡರುಗಳಿದ್ದಾರೆ. ಎಲ್ಲ ಹಿಂದುಳಿದ ಜಾತಿ, ದಲಿತ, ಅಲ್ಪಸಂಖ್ಯಾತ ಮುಖಂಡರುಗಳಿದ್ದಾರೆ. ಆ ಕಾರಣಕ್ಕಾಗಿ ಇದನ್ನ ಬಹಳ ಜವಾಬ್ದಾರಿ ಅಂತ ಹೇಳ್ತಾ ಮತ್ತೊಮ್ಮೆ, ಏಕೆಂದ್ರೆ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಬೇಕು. ಸಿದ್ದರಾಮಯ್ಯ ಕೋಮುವಾದದ ವಿರುದ್ಧ ಬಹಳ ಪ್ರಖರವಾಗಿ ತಮ್ಮ ಧ್ವನಿಯನ್ನು ಎತ್ತಿದ್ರು. ಅಹಿಂದ ನಾಯಕ ಅಂತ ಹೇಳಿ ಎದೆ ತಟ್ಟಿ ಧ್ವನಿ ಎತ್ತು ಕೋಮು ದ್ವೇಷದ ವಿರುದ್ಧ ಬಹಳ ಗಟ್ಟಿಯಾಗಿ. ಯಾಕೆಂದ್ರೆ ಇನ್ನೂ ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಯಾಕೆ ಜಾತ್ಯತೀತ ಮನೋಭಾವ ಉಳ್ಕೊಂಡಿದೆ. ಸಂವಿಧಾನದೇ ನನ್ನ ಧರ್ಮ ಅಂತ ಹೇಳುವಂಥದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನದ ಆಧಾರದ ಮೇಲೆ ಅವ್ರ ಅಧಿಕಾರವನ್ನ ಕಟ್ಕೊಟ್ಟಿರುವಂಥದ್ದು, ಸವಲತ್ತುಗಳನ್ನ ಕೊಟ್ಟಿರುವಂಥದ್ದು. ಆ ಕಾರಣಕ್ಕಾಗಿ ಇವತ್ತು ನಾವು ಅಂತ ಒಬ್ಬ ಮಹಾನ್ ನಾಯಕನಿಗೆ ಒಂದು ಬೆಂಬಲವನ್ನು ಕೊಡ್ತಾ ಅವರ ನೋವಲ್ಲಿ ನಾವು ಕೂಡ ಭಾಗಿಯಾಗ್ತಾ ಅಂತ ಒಬ್ಬ ನಾಯಕನಿಗೆ ಈ ರೀತಿ ಆಗಬಾರ್ದಾಗಿತ್ತು. ಯಾಕೆಂದ್ರೆ ಇನ್ನೂ 2 ವರ್ಷಗಳ ಕಾಲ ಅವಕಾಶ ಕೊಡಬೇಕಾಗಿತ್ತು. ಸ್ವಲ್ಪ ತಾಳ್ಮೆಯಿಂದ ಕಾಂಗ್ರೆಸ್ ಪಕ್ಷ ಇರ್ಬೋದಾಗಿತ್ತು. ಆದ್ರೂ ಕೂಡ ಇಂಥ ಪರಿಸ್ಥಿತಿ ಬಂದಿದೆ. ಈ ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನು ಕೂಡ ಘೋಷಣೆ ಮಾಡಲ್ಲ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಉಳಿಬೇಕು, ಬೆಳಿಬೇಕು ಅನ್ನೋ ಆಶಯ ನಮಗಿದೆ. ಆ ಕಾರಣಕ್ಕಾಗಿ ಈ ಸಮುದಾಯಗಳನ್ನ ಸಿದ್ದರಾಮಯ್ಯ ಹೇಗೆ ನಡೆಸ್ಕೊಂಡು ಹೋಗ್ತಾ ಇದ್ರು ಅದೇ ವ್ಯವಸ್ಥೆ ಒಳಗಡೆ ತೆಗೆದುಕೊಂಡು ಹೋಗ್ಬೇಕು. ಈ ಸಮುದಾಯಗಳ ನಂಬಿಕೆಯನ್ನು ಹುಸಿಗೊಳಿಸಬಾರ್ದು ಕಾಂಗ್ರೆಸ್ ಪಕ್ಷದ ನಾಯಕರು ಅಂತೇಳಿ ಮನವಿ ಮಾಡ್ತಾ ಇವತ್ತು ಸಭೆಗೆ ಬಹಳಷ್ಟು ಜನ ಎಲ್ಲ ಹಿಂದುಳಿದ ವರ್ಗರು ಬಂದಿದ್ದಾರೆ. ನಮ್ಮ ರಾಷ್ಟ್ರೀಯ ಅಹಿಂದ ಒಕ್ಕೂಟದ ಅಧ್ಯಕ್ಷರು ಶಿವಣ್ಣವರು ಅವರು ಕೂಡ ಬಂದಿದ್ದಾರೆ. ಮತ್ತು ನಮ್ಮ ಜಿಲ್ಲಾ ಮಡಿವಾಳ ಸಂಘದ ಅಧ್ಯಕ್ಷರು ಭಗೀರಥಿ ಅಭಿನಂದನ್ ಬಂದಿದ್ದಾರೆ. ನಮ್ಮ ಜಿಲ್ಲಾ ಉಪ್ಪಾರ ಭಗೀರಥ ಸಂಘದ ಅಧ್ಯಕ್ಷರಾದಂಥ ಯೋಗೇಶ್ ಉಪ್ಪಾರ್ ಅವರು ಬಂದಿದ್ದಾರೆ. ಮತ್ತು ನಮ್ಮ ಜಿಲ್ಲಾ ಕುಂಬಾರ ಸಂಘದ ಅಧ್ಯಕ್ಷರಾದಂಥ HS ಪ್ರಕಾಶ್ ಬಂದಿದ್ದಾರೆ. ಮತ್ತು ನಮ್ಮ ದಲಿತ ಮಹಾಸಭಾದ ಅಧ್ಯಕ್ಷರಾದಂಥ ರಾಜೇಶ್ ಬಂದಿದ್ದಾರೆ. ಮಹಿಳಾ ಮುಖಂಡರಾದಂಥ ಶ್ರೀಮತಿ ಛಾಯಾ ಅವರು ಬಂದಿದ್ದಾರೆ. ವಿಶ್ವಕರ್ಮ ಬಡಿಗೇರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಮಗಣಾಚಾರ್ ಬಂದಿದ್ದಾರೆ. ವಿಶ್ವಕರ್ಮ ಸಮುದಾಯದ ವೇದಿಕೆ ಅಧ್ಯಕ್ಷರಾದ ಕೆಂಗಣ್ಣವರು ಬಂದಿದ್ದಾರೆ. ನಮ್ಮ ಉಪ್ಪಾರ ಸಮಾಜದ ಮುಖಂಡರು
ಮಹಾದೇವ್ ಶೆಟ್ಟರು ಬಂದಿದ್ದಾರೆ, ನಮ್ಮ ಮುಖಂಡರು ನಾಗರಾಜ್ ಅವರು ಬಂದಿದ್ದಾರೆ, ನಮ್ಮ ರೋಣ ಕ್ಷೇತ್ರದಿಂದ ನಮ್ಮ ಮುಖಂಡರಾದ ಚೆನ್ನಪ್ಪನವರು, ಸಂತೋಷ್ ಅವರು ಬಂದಿದ್ದಾರೆ, ಮತ್ತು ರಾಜ್ಯಾಧ್ಯಕ್ಷರಾದಂಥ ಮಂಜು ಶೆಟ್ಟಿ ಬಂದಿದ್ದಾರೆ, ಮತ್ತು ನಮ್ಮ ಮಹಿಳಾ ಮುಖಂಡರಾದ ಲಕ್ಷ್ಮೀ ಅವರು ಬಂದಿದ್ದಾರೆ, ಮತ್ತು ನಮ್ಮ ಸವಿತಾ ಸಮಾಜದ ಅಧ್ಯಕ್ಷರಾದಂಥ ಮಂಜುನಾಥ್ ಮಾಜಿ ಕಾರ್ಪೊರೇಟ್ರು ಅವ್ರು ಬಂದಿದ್ದಾರೆ, ನಮ್ಮ ಲಿಂಗಣ್ಣವರು ಬಂದಿದ್ದಾರೆ, ನಮ್ಮೆಲ್ಲ ಮುಖಂಡಗಳು ಎಲ್ಲ